ನಮಸ್ಕಾರ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಸಂಚಿಕೆ ಶುರುವಿನ ಕಾರಣ ಸಾಹಿತ್ಯ ಇಬ್ರು ಕೂಡ ಕಾರಲ್ಲಿ ವೆಂಕಟೇಶ್ ಮನೆಗೆ ಬರ್ತಾರೆ. ಬಂದಿದ ತಕ್ಷಣ ಸಾಹಿತ್ಯ ಕೋಪ ಮಾಡ್ಕೊಂಡು ಕಾರ್ ಇದ್ದ ಇಳಿದೋಗ್ತಾ ಇರ್ಬೇಕಾದ್ರೆ ಈ ಕಡೆ ಕಾರಣ ಕೂಡ ನೋಡ್ತಾ ಇರಿ ಸಾಹಿತ್ಯ ಈ ಮನೆಯಲ್ಲಿ ಇರೋವಷ್ಟು ನಿಮಿಷನೂ ಕೂಡ ಈ ಮನೆ ಇದ್ದ ಆಚೆ ಹೋಗೋತನೂ ಕೂಡ ನೀವು ನನ್ನ ಜೊತೆಯಾಗೆ ಇರ್ತೀರಾ. ಆ ತರ ಈ ಕಾರಣ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಕಾರಣ ಮತ್ತೆ ನಾಟಕನ ಶುರು ಮಾಡ್ತಾನೆ. ಸಾಹಿತ್ಯ ಒಂದ್ ನಿಮಿಷ ನಿಂತ್ಕೊಳ್ರಿ. ಅಲ್ಲ, ನೀವ್ ಈ ತರ ಗಂಡನ್ ಬಿಟ್ಟು ಪಟ ಅಂತ ಒಳಗಡೆ ಹೋದ್ರೆ ನಿಮ್ ಮನೆಯವ್ರು ಏನ್ ಅನ್ಕೊನಲ್ಲ, ನಿಮ್ ತಾತ ಏನ್ ಅನ್ಕೊನಲ್ಲ. ಅಯ್ಯೋ, ನನ್ ಮೊಮ್ಮಗಳು ಗಂಡನ್ ಜೊತೆಗೆ ಚೆನ್ನಾಗಿಲ್ಲ ಅಂತ ನೊಂದ್ಕೊಳ್ತಾರೆ ತಾನೆ. ಇದೆಲ್ಲ ನಾನ್ ನಿಮ್ಗೆ ಹೇಳ್ಕೊಡ್ಬೇಕೇನ್ರಿ? ಅಲ್ಲ, ವಿಶ್ವನಾಥ್ ಮೇಷ್ಟ್ರು ಮಗಳಾಗಿ ಇದನ್ನೆಲ್ಲ ನೀವು ಮುಂಚೆನೆ ತಿಳ್ಕೊಂಡಿರ್ಬೇಕು ತಾನೆ. ಹಾಗೆ ಹೇಗಿದ್ರು ನಿಮ್ ಮನೆಗ್ ಬಂದಿದ್ದೀನಿ. ಇವತ್ತು ನನ್ನ ನಿನ್ನ ನಡುವೆ ಯಾವ ತರ ಸಂಬಂಧ ಇದೆ, ನೀವು ನನ್ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ, ನನ್ ಜೊತೆ ಎಷ್ಟು ಚೆನ್ನಾಗಿದ್ದೀರಾ ಅಂತ ಎಲ್ಲರಿಗೂ ಹೇಳ್ಬಿಟ್ಟೆ ಹೋಗೋದು. ಆ ತರ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಸಾಹಿತ್ಯನ ಎದುರಿಸ್ಬಿಡ್ತಾನೆ. ಯಾಕೆಂದ್ರೆ ಅವ್ರ ತಾತಗೇನಾದ್ರೂ ಸಾಹಿತ್ಯ ಕಾರಣ ಜೊತೆ ಚೆನ್ನಾಗಿಲ್ಲ ಅಂತ ಗೊತ್ತಾದ್ರೆ ಅವ್ರು ಬೇಜಾರ್ ಮಾಡ್ಕೊಳ್ತಾರೆ ಅಂತ ಇಲ್ಲಿ ಸಾಹಿತ್ಯ ಕೂಡ ಎದುರ್ತಾ ಇರ್ತಾಳೆ. ಇನ್ನು ಕಾರಣ ಮತ್ತೆ ಸಾಹಿತ್ಯ ಇಬ್ರು ಕೂಡ ಮನೆ ಒಳಗೆ ಬರ್ತಾರೆ. ಬಂದಿದ್ನ ನೋಡ್ಬಿಟ್ಟು ವೆಂಕಟೇಶ್ ಅಂತೂ ಕರ್ದಿದ ತಕ್ಷಣ ಬಂದ್ಬಿಟ್ಟಿದ್ದಾನೆ. ಇವನ್ಗಂತೂ ಏನ್ ನಾಚಿಕೆ ಮಾನ ಮರೆಯೋದೇನೆ ಇಲ್ಲ. ಕಾಯ್ತಾನೆ ಇರ್ತಾನೆ, ನಾನ್ ಯಾವಾಗ ಕರಿತೀನೋ ಅಂತ ಬೈಕೊಳ್ತಾ ಇರ್ಬೇಕಾದ್ರೆ ಮಾವ ಏನೋ ಮಾತಾಡ್ತಾ ಇದ್ದೀರಲ್ವಾ ಅಂತ ಕಾರಣ ಕೂಡ ಇಲ್ಲಿ ವೆಂಕಟೇಶ್ನ ಸರಿಯಾಗಿ ರೇಗಿಸ್ತಾ ಇರ್ತಾನೆ. ಅದೇ ತರ ಇಲ್ಲಿ ಕ್ಯಾಪ್ಟನ್ ಹತ್ರ ಬಂದ್ಬಿಟ್ಟು ತಾತ ಹೇಗಿದ್ದೀರಾ ತಾತ ಅಂತ ಕಾರಣ ಕೇಳಿದಾಗ, ಅಯ್ಯೋ ನಾನ್ ಇನ್ನು ಚೆನ್ನಾಗಿದ್ದೀನಪ್ಪ, ಆದ್ರೆ ಹೊಸ್ದಾಗಿ ಮದ್ವೆ ಆಗಿರೋರು ನೀವು ನವಜೋಡಿಗಳು ಯಾವ ತರ ಇದ್ದೀರಾ ಅಂತ ಹೇಳಿ ಅಂತ ಕೇಳಿದಾಗ, ಅಯ್ಯೋ ತಾತ ನಿಮ್ಮ ಮೊಮ್ಮಗಳನ್ನ ಮದ್ವೆ ಆದ್ಮೇಲೆ ಯಾವ ತರ ಇರ್ಬೇಕು ಅದೇ ತರ ಇದೀನಿ ಅಂತ ಇಂಡೈರೆಕ್ಟ್ ಆಗಿ ಇಲ್ಲಿ ಸಾಹಿತ್ಯನ ಎದುರಿಸ್ತಾ ಇರ್ತಾನೆ. ಈ ಕಡೆ ಸಾಹಿತ್ಯ ಕೂಡ ಕಾರಣ ಬಿಟ್ಟು ಎಲ್ಲೂ ಹೋಗ್ತಾನೆ ಇರಲ್ಲ. ಎಲ್ಲಿ ಕಾರಣ ಮನೆಯವ್ರಿಗೆ ಏನ್ ಹೇಳ್ಬಿಡ್ತಾನೋ ಅಂತ ಕಾರಣ ಹಿಂದಿಂದನೇ ಸುತ್ತರಿತಾ ಇರ್ತಾಳೆ. ಅವಾಗ ಕಾರಣ ಕೂಡ ಬೇಕು ಅಂತಾನೆ ಇಲ್ಲಿ ಬಾತ್ರೂಮ್ ಒಳಗೆ ಹೋಗಿದ ತಕ್ಷಣ ಸಾಹಿತ್ಯ ಕೂಡ ಅವಳಿಗೇನೆ ಗೊತ್ತಿಲ್ದೇನೆ ಕಾರಣ ಹಿಂದೆನೆ ಹೋಗ್ಬಿಡ್ತಾಳೆ. ಇನ್ನು ಈ ಕಡೆ ಗ್ರೀಷ್ಮ ಬಂದ್ಬಿಟ್ಟು ಸಾಹಿತ್ಯಕ್ಕ ಅಂತ ಡೋರ್ನ ನಾಕ್ ಮಾಡ್ತಾ ಇರ್ಬೇಕಾದ್ರೆ ಅವಾಗ ಅವಳಿಗೆ ನೆನ್ಪಾಗ್ಬಿಟ್ಟು ಅಯ್ಯೋ ಕಾರಣ ಜೊತೆ ನಾನ್ ಕೂಡ ಒಳಗಡೆ ಇದೀನಿ ಅಂತ ಅನ್ಕೊಳ್ತಾಳೆ. ಅವಾಗ ಕಾರಣ ಬೇಕು ಅಂತಾನೆ ನಾನು ಸಾಹಿತ್ಯಕ್ಕ ಅಂತ ಹೇಳಕ್ ಬಂದಿದ ತಕ್ಷಣ ಕಾರಣ ಬಾಯಿನ ಇಲ್ಲಿ ಸಾಹಿತ್ಯ ಮುಚ್ಚಿಬಿಡ್ತಾಳೆ. ಅವಾಗ ಕಾರಣ ಮತ್ತೆ ಸಾಹಿತ್ಯ ಇಬ್ರು ಹತ್ರ ಇರೋದನ್ನ ನೋಡ್ಬಿಟ್ಟು ಕಾರಣ ಅಂತೂ ಫುಲ್ ಖುಷಿಯಾಗಿರ್ತಾನೆ. ಆದ್ರೆ ಇದನ್ನೆಲ್ಲದನ್ನು ಕೂಡ ಸ್ವರೂಪ್ ನೋಡ್ಬಿಟ್ಟು ಫುಲ್ ಸಾಂಗ್ ಎಲ್ಲ ಆಡ್ತಾ ಇರ್ತಾನೆ. ಅವಾಗ ಕಾರಣ ಕೂಡ ಫುಲ್ ಖುಷಿ ಆಗ್ಬಿಡ್ತಾನೆ. ಇನ್ನು ಈ ಕಡೆ ಬೇರೆ ಅರುಂಧತಿ ಪಾಪಮ್ಮ ಹತ್ರ ನೀನು ಸಾಹಿತ್ಯಗೆ ನನ್ ಬಗ್ಗೆ ಇಂಟ್ ಕೊಟ್ಟಿದೀಯ ಅಲ್ವಾ, ಅದಕ್ಕೋಸ್ಕರ ಸಾಹಿತ್ಯಗೆ ಇವತ್ತು ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳೋಗಿರ್ತಾಳೆ. ಅದಕ್ಕೋಸ್ಕರ ಪಾಪಮ್ಮ ಕೂಡ ಇಲ್ಲಿ ಸಾಹಿತ್ಯಗೆ ಏನ್ ಅಪಾಯ ಮಾಡ್ತಾಳೆ ಅಂತ ಭಯ ಪಟ್ಟಿರ್ತಾರೆ. ಇನ್ ಮುಂದೆ ನಾನು ಯಾವುದೇ ಸತ್ಯ ಹೇಳಕ್ ಟ್ರೈ ಮಾಡಿದ್ರು ಕೂಡ ಅವ್ರಿಗೆಲ್ಲ ಈ ಅರುಂಧತಿ ಏನಾದ್ರೂ ಮಾಡ್ತಾಳೆ, ಅವ್ರಿಗೂ ಜೀವನ ತೆಗ್ದ್ಬಿಡ್ತಾಳೆ ಅಂತ ಪಾಪಮ್ಮ ಅಂತೂ ತುಂಬಾ ಭಯ ಪಡ್ತಿರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಶುಭ ದಿನ. ಧನ್ಯವಾದಗಳು.